ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ್ಗ. ಮೊದಲನೇ ಅಪ್ಡೇಟು ಇಂಡಿಯಾ ಮ್ಯಾಚ್ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲಿ ಏನು ಸರ್ಪ್ರೈಸ್ ಸಸ್ಪೆನ್ಸ್ ಎಲ್ಲ ಏನೂ ಇಲ್ಲ. ಮೊದಲನೇ ಸೆಷನಲ್ಲೇ ಮ್ಯಾಚ್ ಉಡಾಯಿಸಿದ್ದಂತೂ ಆಯಿತು. ಬಾಂಗ್ಲಾದೇಶ ಸೋತಿದ್ದಾಯಿತು. 280 ರನ್ನ ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಅಂತೂ ಆಗಿದ್ದಾಯಿತು. ಪ್ರವೀಣ್ ಕುಮಾರ್ ಅವರು ಮಾತಾಡಿದ್ರೆ, ಪ್ರವೀಣ್ ಕುಮಾರ್ಗೆ ಒಂದು ಕ್ವೆಶನ್ ಹೋಗುತ್ತೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಇದು ಹೆಂಗೆ, ಯಾಕೆ ಪರ್ಫಾರ್ಮ್ ಮಾಡಿಲ್ಲ ಅಂತ ಒಂದು ಕ್ವಶನ್ ಕೇಳ್ತಾರೆ ಒಬ್ರು ಇಂಟರ್ವ್ಯೂಲಿ. ಅದೇ ಕೇಳಿದ್ರೆ ಅದನ್ನು ಕಂಪಲ್ಸರಿನಾ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿನೇ ಪರ್ಫಾರ್ಮ್ ಮಾಡಬೇಕಾ ಎಲ್ಲ ಮ್ಯಾಚ್ಲೂ? ಅದೇನು ಏನಕ್ಕೆ ಒಳ್ಳೆ ಸಿಲಿಯಾಗಿ ಮಾತಾಡ್ತೀರಾ? ಅವರಿಬ್ಬರೇ ಪರ್ಫಾರ್ಮ್ ಮಾಡಬೇಕಾ? ಬೇರೆ ಯಾರು ಅಲ್ಲಿ ಪ್ಲೇಯರ್ಸ್ಗಳೇ ಇಲ್ವಾ? ಅವರಿಬ್ಬರನ್ನ ಟೀಮ್ ಅಂತ ಅಂದರೆ ಬೇರೆಯವರು ಕೂಡ ಟೀಮಲ್ಲಿ ಇದ್ದಾರೆ. ಬೇರೆ 9 ಜನ ಏನು ಮಾಡಬೇಕು? ಬರೀ ಇವರಿಬ್ಬರು ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ಅವರು ಕೂಡ ಪರ್ಫಾರ್ಮ್ ಮಾಡ್ತಾರೆ. ಅವ್ರದ್ದು ಕೂಡ ನೋಡಿ, ಬರೀ ಏನಕ್ಕೆ ಇವರಿಬ್ಬರನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಯಾವಾಗಲೂ ಅನ್ನೋ ಥರ ಹೇಳಿದರೆ ಅದು ಅವ್ರು ಹೇಳೋದು ಕೂಡ ನಿಜ 100%. ಎಲ್ಲ ಮ್ಯಾಚ್ನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮನ ಏನಕ್ಕೆ ಪರ್ಫಾರ್ಮ್ ಮಾಡಬೇಕು ಅಂದರೆ ಪರ್ಫಾರ್ಮ್ ಮಾಡಬಾರ್ದು ಅಂತಲ್ಲ, ಇವ್ರನ್ನ ಏನಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀರಾ ಜಾಸ್ತಿ? ಪರ್ಫಾರ್ಮ್ ಮಾಡಿದ್ರ ಬಗ್ಗೆ ಮಾತಾಡೋದು ಬಿಟ್ಟು ಇವ್ರು ಪರ್ಫಾರ್ಮ್ ಮಾಡಿಲ್ಲ ಅಂತ ಒಂಥರ ನೆಗೆಟಿವಿಟಿ ಹುಡ್ಕೋದಿದೆಯಲ್ಲ, ಇದರಲ್ಲಿ ಇದಕ್ಕಿಂತ ಅಜೀಬ್ ಇನ್ನೂ ಒಂದಿಲ್ಲ. ಅಪೇಟ್ ಬಿಟ್ಟು 280 ರನ್ ವಿಕ್ಟರಿ ಏನಿದೆ, ಇದು ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ಬಾಂಗ್ಲಾದೇಶ್ ಮೇಲೆ ಅತಿ ದೊಡ್ಡ ವಿಕ್ಟರಿ ಆಗುತ್ತೆ ನಮ್ಮ ಟೀಮ್ ಇಂಡಿಯಾದು. ಅದು ಬರೀ ಬಾಂಗ್ಲಾದೇಶ್ ಮೇಲೆ ಮಾತ್ರ. ಎಂಟೈರ್ ಟೆಸ್ಟ್ ಹಿಸ್ಟ್ರಿ ತಗೊಂಡ್ರೆ ಇದೇ ಹೈಯೆಸ್ಟ್ ವಿಕ್ಟರಿ ಏನಲ್ಲ. ಬಾಂಗ್ಲಾದೇಶ್ ಮೇಲೆ 280 ರನ್ ಇದು ಹೈಯೆಸ್ಟ್ ವಿಕ್ಟರಿ. ಜೊತೆಗೆ ಇಂಡಿಯಾ ಒಂದು ಹೊಸ ದಾಖಲೆಯನ್ನು ಕೂಡ ಕ್ರಿಯೇಟ್ ಮಾಡಿದೆ. ಇಂಡಿಯಾ ಇದುವರೆಗೂ ಆಡಿರೋಂಥದ್ದು 580 ಟೆಸ್ಟ್ ಮ್ಯಾಚ್, ಅವರಲ್ಲಿ ಗೆದ್ದಿರೋದು 179 ಟೆಸ್ಟ್ ಮ್ಯಾಚ್ನ ಗೆದ್ದಿದ್ದಾರೆ. ಇವಾಗ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ದ ಕ್ರಿಕೆಟ್ ಹಿಸ್ಟ್ರಿ ಇಂಡಿಯಾ ಇವಾಗ ಮೋಸ್ಟ್ ನಂಬರ್ ಆಫ್ ವಿನ್ಸ್ನ ಇಟ್ಕೊಂಡಿದೆ. ಮೋಸ್ಟ್ ನಂಬರ್ ಆಫ್ ಸೋಲಿಗಿಂತ 178 ಮ್ಯಾಚ್ ಇಂಡಿಯಾ ಸೋತಿದೆ. 179ನೇ ಮ್ಯಾಚ್ ಇವಾಗ ಟೀಮ್ ಇಂಡಿಯಾ ಗೆದ್ದಿದೆ. ಇದು ಫಾರ್ ದ ಫಸ್ಟ್ ಟೈಮ್ ಇನ್ ದ ಕ್ರಿಕೆಟ್ ಹಿಸ್ಟ್ರಿ ಇಂಡಿಯಾ ಸೋಲೋದ್ಕಿಂತ ಜಾಸ್ತಿ ಗೆಲುವನ್ನ ಇಟ್ಕೊಂಡಿರೋದು. ಅಪೇಟ್ ಮಂತ್ರಿ KL ರಾಹುಲ್ ಸಿಕ್ಕಾಪಟ್ಟೆ ಸೀನ್ ಆಗ್ತಾ ಇದೆ ಮಗ. ರೋಹಿತ್ ಶರ್ಮಾ ಏನಕ್ಕೆ ಡಿಕ್ಲೇರ್ ಮಾಡಿರ್ಬೇಕಾಗಿತ್ತು? ಬೇರೆ ಬ್ಯಾಟ್ರಿಗಳೆಲ್ಲ ಟಾಪ್ 5 ಬ್ಯಾಟ್ರಿಗಳು ಆಡೋವರೆಗೂ ಕೂಡ ಇವರಿಗೆ ಆರಾಮಾಗಿತ್ತು. ಟಾಪ್ 5 ಬ್ಯಾಟ್ರಿಗಳು ಸ್ಕೋರ್ ಮಾಡೋವರೆಗೂ ಕೂಡ ಇವ್ರಿಗೆ ಆರಾಮಾಗಿತ್ತು. ಶುಭ್ಮನ್ ಗಿಲ್ ಅಲ್ಲಿ 100 ಹೊಡೆಯವ್ರಿಗೂ ಕೂಡ ಇವ್ರಿಗೆ ಆರಾಮಾಗಿತ್ತು. ಅಲ್ಲಿ KL ರಾಹುಲ್ ಬಂದ್ಬಿಟ್ಟು ಒಂದು 50ನ ಕಂಪ್ಲೀಟ್ ಮಾಡಿತ್ತು. ಅವ್ರಿಗೆ ಯಾವ ಥರ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗಿರೋದು. ಇನ್ನು 2 ದಿನ ಆಟ ಬಾಕಿ ಇತ್ತು, 2.5 ದಿನ ಆಟ ಬಾಕಿ ಇತ್ತು. ಏನಕ್ಕೆ ಡಿಕ್ಲೇರ್ ಮಾಡಬೇಕಾಗಿತ್ತು? ಇನ್ನೂ ಒಂದು ಸ್ವಲ್ಪ ಆಡಬೇಕಾಗಿತ್ತು. 550 560 ಅರೌಂಡ್ 600 ರನ್ವರೆಗೂ ಹೊಡೆದಿರ್ಬೋದಾಗಿತ್ತು. ಏನು ಬಾಂಗ್ಲಾದೇಶ ಅಂತ ಪುಡಾಂಗ್ ಟೀಮ ಆರಾಮಾಗಿ ಆಲ್ಔಟ್ ಮಾಡಿರ್ಬೋದಾಗಿತ್ತು. ಅದು ಇದು ಅಂತೆಲ್ಲ ಇವಾಗ ಸ್ವಲ್ಪ ಸೀನ್ ಆಗ್ತಾ ಇದೆ. ಇಲ್ಲಿ KL ರಾಹುಲ್ ಅವರು ಆಡ್ತಾ ಇರ್ಬೇಕಾದ್ರೆ ಡಿಕ್ಲೇರ್ ಮಾಡಿದ್ರಲ್ಲ, ಶುಭ್ಮನ್ ಗಿಲ್ ಅವರ ಸೆಂಚುರಿ ಆದಮೇಲೆ ಒಂದು 10 ರನ್ ಏನೋ ಆಯಿತು ಶುಭ್ಮನ್ ಗಿಲ್ ಎಕ್ಸ್ಟ್ರಾ. ಸೊ ಅದಾದ್ಮೇಲೆ ಡಿಕ್ಲೇರ್ ಮಾಡಿದ್ರಲ್ಲ, KL ರಾಹುಲ್ 22 ರನ್ ಏನೋ ಹೊಡೆದಿದ್ರು, ಚೆನ್ನಾಗಿ ಕೂಡ ಕಾಣಿಸ್ಕೊತಾ ಇದ್ರು. ಅಟ್ಲೀಸ್ಟ್ ಒಂದು 50 ಆಗೋವರೆಗೂ ಕೂಡ ಒಂದು 20 ರನ್ ಆಗೋವರೆಗೂ ವೆಯ್ಟ್ ಮಾಡಿದ್ರೆ ಚೆನ್ನಾಗಿರೋದು. KL ರಾಹುಲ್ ಕಾನ್ಫಿಡೆಂಟ್ ಆಗಿರೋರು ಒಂದು 50 ಬಂದಿತ್ತು ಅಂತಂದಿದ್ರೆ, ಯಾಕೆಂದರೆ ಅವರು ಫಾರ್ಮಲ್ಲಿ ಇರಲಿಲ್ಲ. ಸೊ ಈ ಫಾರ್ಮಲ್ಲಿ ಇಲ್ಲದೇ ಇರೋಂಥ ಪ್ಲೇಯರ್ನ ಇವಾಗ ಫಾರ್ಮಿಗೆ ತರಿಸ್ಬೇಕಾಗಿರೋದು ಕರ್ತವ್ಯ, ಕ್ಯಾಪ್ಟನ್ದು ಕರ್ತವ್ಯ. 20 ರನ್ ಎಲ್ಲ ಹೊಡೆದಿದ್ದಾರೆ. ಹೌದು, ಡಿಕ್ಲೇರ್ ಏನೋ ಮಾಡಿದ್ರು, ಬಟ್ ಇದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದೇ ಇರುತ್ತೆ. ಕಾಂಟ್ರವರ್ಷಿಯಲ್ ಇದು. ರೋಹಿತ್ ಶರ್ಮಾ ಬೈಕೊಂಡವ್ರು ಇರ್ತಾರೆ, ಇಲ್ಲ ಕರೆಕ್ಟ್ ಟೈಮ್ಗೆ ಡಿಕ್ಲೇರ್ ಮಾಡಿದ್ರು ಅನ್ನೋರು ಸ್ವಲ್ಪ ಜನ ಇರ್ತಾರೆ. ಬಟ್ ವೆಯ್ಟ್ ಮಾಡಿರ್ಬೋದಾಗಿತ್ತು. ಇನ್ನು ಸಿಕ್ಕಾಪಟ್ಟೆ ಟೈಮ್ ಅಂತೂ ಇತ್ತು. 2.5 ದಿನ ಟೈಮ್, 2 ದಿನ ಬೇಕಾಗಿ ಅವ್ರನ್ನ ಆಲ್ಔಟ್ ಮಾಡೋದು ಈಗ ಬಾಂಗ್ಲಾದೇಶ್ ಅವ್ರನ್ನ. ಸೊ ರೋಹಿತ್ ಶರ್ಮಾ ಸ್ವಲ್ಪ ಅರ್ಲಿ ಆಗಿನೇ ಡಿಸಿಷನ್ ತೊಗೊಂಡ್ರು, ಬೇಗ ಮ್ಯಾಚ್ನ ಮುಗಿಸೋವಂಥ ಡಿಸಿಷನ್ನ ತೊಗೊಂಡ್ರು. ಸೊ ಇದಕ್ಕೆ KL ರಾಹುಲ್ ಅವರ ಫ್ಯಾನ್ಸು ಒಂಥರ ಅಗೇನ್ಸ್ಟ್ ಆಗಿದ್ದಾರೆ. ಅದು ಫ್ಯಾನ್ಸಿಗೆ ಅರ್ಥ ಖಂಡಿತ ಹಾಗೆ ಆಗುತ್ತೆ. ಆಸ್ ಎ ಫ್ಯಾನ್ ನೋಡ್ತು ಅಂದರೆ ಖಂಡಿತ ಇದು ತಪ್ಪು ಅಂತ ಅನ್ಸುತ್ತೆ KL ರಾಹುಲ್ ಅವರ ಫ್ಯಾನ್ಸ್ಗಳಿಗೆ. ಅಪ್ಡೇಟ್ ನಂಬರ್ 4, ತಮೀಮ್ ಇಕ್ಬಾಲ್ ಬಾಂಗ್ಲಾದೇಶದ ಮಾಜಿ ಪ್ಲೇಯರು ಮಾತಾಡಿದ್ದಾರೆ ರಿಷಬ್ ಪಂತ್ ಬಗ್ಗೆ. ಅವರ ಟೆಸ್ಟ್ ಕೆರಿಯರು ಎಂಡ್ ಆಗೋ ಅಷ್ಟರಲ್ಲೋ ಅಥವಾ ಗೊತ್ತಿಲ್ಲ, ಎಂಡ್ ಆಗೋ ಅಷ್ಟರಲ್ಲೇ ಮಾಡ್ತಾರೋ ಅಥವಾ ಇನ್ನೂ ಅರ್ಲಿ ಆಗೇನೆ ಮಾಡ್ತಾರೋ. ಮೋಸ್ಟ್ ನಂಬರ್ ಆಫ್ ಟೆಸ್ಟ್ 100s ಬೈ ವಿಕೆಟ್ ಕೀಪರ್ ಬ್ಯಾಟರ್ ಯಾರು ಒಬ್ಬ ಹೊಡಿತಾನೆ ಅಂತ ಅಂದರೆ ಟೆಸ್ಟ್ ಫಾರ್ಮ್ಯಾಟಲ್ಲಿ ಅದು ರಿಷಬ್ ಪಂತ್ ಮಾತ್ರ. ಇವಾಗ ಆಲ್ರೆಡಿ 6 ಸೆಂಚುರೀಸ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ರೆ. ಆಸ್ ಎ ವಿಕೆಟ್ ಕೀಪರ್ ನೋಡ್ತು ಅಂತಂದರೆ ಯಾರು ಅಂಥ ದೊಡ್ಡ ದಾಖಲೆಗಳನ್ನ ಮಾಡಿದರೆ ಅಂತ ಯಾವುದೂ ಇಲ್ಲ. ರಿಷಬ್ ಪಂತ್ ಇವಾಗಿನ ಫ್ಲೋ ನೋಡ್ತು ಅಂತಂದರೆ, ಇಷ್ಟು ಎಂಗೇಜಲ್ಲೇ ಈ ಪಾರ್ಟಿ ದಾಖಲೆಗಳೆಲ್ಲ ಉಡಾಯಿಸಿರೋದನ್ನ ನೋಡ್ತು ಅಂದರೆ ಇನ್ನೂ ಅವರಲ್ಲಿ ಟೆಸ್ಟ್ ಕ್ರಿಕೆಟ್ ಬೇಜಾನ್ ಇದೆ. ಸೊ ಅದನ್ನೆಲ್ಲ ನೋಡ್ತಾರೆ. ಇನ್ನೊಂದು 10 ವರ್ಷ ಆಡ್ತಾರೆ ಅಂತ ಅಂದ್ರೂ ಕೂಡ 10 ವರ್ಷದಲ್ಲಿ ಏನೇನು ಇವಾಗಲೇ ಆಲ್ರೆಡಿ ಅಮೆಝಾನ್ ಇರೋ ರೆಕಾರ್ಡ್ ಎಲ್ಲ ಬೀಟ್ ಮಾಡಿದ್ದಾರೆ. ಇನ್ನು 10 ವರ್ಷ ಏನಾದ್ರು ಆಯಿತು ಅಂದರೆ ಆಸ್ ಎ ಬರೀ ವಿಕೆಟ್ ಕೀಪರ್ ಅಲ್ಲ ಗುರು, ಆಸ್ ಎ ಬ್ಯಾಟರಲ್ಲಿ ಏನೋ ಒಂದು ದೊಡ್ಡ ದಾಖಲೆನ ಮಾಡೋ ಥರ ಕಾಣಿಸ್ತಾ ಇದೆ. ಇವರು ಆಸ್ ಎ ವಿಕೆಟ್ ಕೀಪರ್ ಹೇಳಿದರೆ, ನನ್ನ ಪ್ರಕಾರ ಆಸ್ ಎ ವಿಕೆಟ್ ಕೀಪರ್ ಅಲ್ಲ, ಆಸ್ ಎ ಬ್ಯಾಟರ್ ಏನೋ ಒಂದು ದೊಡ್ಡ ರೆಕಾರ್ಡ್ನ ಮಾಡಿದ್ದಾರೆ ರಿಷಬ್ ಪಂತ್. ಅಪೇಟ್ ನಂಬರ್ 5, ಅಶ್ವಿನನ್ನ ಕ್ರಿಯೇಟ್ ಮಾಡೋ ದಾಖಲೆಗಳು 1-2 ಆಗಿರೋ 37ನೇ 5-4ನ ತೆಗೆದಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ. ನೋಡಿ, ಇದೊಂಥರ 5-4 ಜೊತೆಗೆ ಸೆಂಚುರಿ. ಸೊ ಇದು 2 ಬರಬೇಕು. 1 ಬರೋದೇ ಕಷ್ಟ ಟೆಸ್ಟ್ ಮ್ಯಾಚಲ್ಲಿ. 2 ಬರಬೇಕು ಅಂದರೆ ಒಂದೇ ಟೆಸ್ಟ್ ಮ್ಯಾಚ್, ಅದು ಚೆನ್ನೈ ಅಂತ ವಿಕೆಟಲ್ಲಿ ಬರಬೇಕು ಅಂತಂದರೆ, ಹೋಮ್ ವೆನ್ಯೂಲಿ ಬರಬೇಕು ಅಂದರೆ ಇದಕ್ಕಿಂತ ಒಂದು ಸೌಭಾಗ್ಯ ಇನ್ನೂ ಒಂದು ಇರೋದಿಲ್ಲ ಒಬ್ಬ ಪ್ಲೇಯರ್ಗೆ. ಅವರು ಮಾಡಿರುವಂಥ ರೆಕಾರ್ಡ್ಸ್ಗಳು 1-2 ಆಗಿರೋ. ಅಣ್ಣ ಫಾರ್ ಅ ರೀಸನ್ ಅಂತ ಕರೀತಾ ಇದ್ದಾರೆ ಇವಾಗ. ತಲಾ ಫಾರ್ ಅ ರೀಸನ್ ಆಯಿತು, ಇವಾಗ ಅಣ್ಣ ಫಾರ್ ಅ ರೀಸನ್ ಅಶ್ವಿನ್ ಅಣ್ಣ. ಸೊ ಓಕೆ, ಅಶ್ವಿನ್ ಅಣ್ಣಂದು ಹಿಂಗೆ ಸ್ಟ್ಯಾಟ್ಸು ಗೀಟ್ಸು ಎಲ್ಲ ಮುಂದೆ ಹಂಗೆ ಹೋಗ್ತಾ ಇರಲಿ.
ಇವಾಗ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಆಸ್ ಎ ಇಂಡಿಯನ್ ಟೆಸ್ಟ್ ಫಾರ್ಮೆಟಲ್ಲಿ. ಸೆಕೆಂಡ್ ಹೈಯೆಸ್ಟ್ ಅಲ್ಲ, ಫಸ್ಟ್ ಹೈಯೆಸ್ಟ್ ಕೂಡ ಇವರೇ ಆಗಲಿ ಅಂತ ಕೇಳ್ಕೊಳ್ಳೋಣ. ಅವ್ರು ಹೇಳಿದ್ರು ಹಂಗೇನೆ, ನಾನು ರಿಟೈರ್ ಆಗುವಂಥ ಪ್ಲ್ಯಾನ್ಸ್ ಅದೇ ಮಟ್ಟಿಗಂತೂ ಇಲ್ಲ, ನಾನು ಸ್ಟ್ರಾಂಗ್ ಆಗಿರೋವರೆಗೂ ಕೂಡ ಆಡ್ತಾನೆ ಇರ್ತೀನಿ ಅಂತ. ಅವ್ರು ಈ ಥರ ಫಾರ್ಮ್ ಎಲ್ಲ ತೋರಿಸ್ತು ಅಂದರೆ ರಿಟೈರ್ ಆಗೋದೇ ಬೇಡ ಅಂತ ಹೇಳ್ತಾರೆ ಟೀಮ್ ಇಂಡಿಯಾದವರು, BCCI ಅವರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟೋಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಗಾಯ್ಸ್. ವಾ